ವೆಲ್ಕಮ್ ಟು ಪ್ರೌಡ್ ಇಂಡಿಯನ್ ರೈಲ್ವೆ. ಸ್ವಲ್ಪ ಈ ಒಂದು ಬೀದಿ ಯಾವುದಂತ ನೀವು ನೋಡ್ಕೊಂಬಿಡ್ರಿ. ಗೊತ್ತಾಗಲಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಗದಗ ಬೆಟಗೇರಿ ರೈಲ್ವೆ ಸ್ಟೇಷನ್ ಅವಳಿ ನಗರ ಐತಲ್ಲ, ಈ ಅವಳಿ ನಗರದ ರೈಲ್ವೆ ಸ್ಟೇಷನಿಗೆ ಬಂದು ನಾನು ಈ ಒಂದು ರೈಲ್ವೆ ಸ್ಟೇಷನ್ನ ಎಕ್ಸ್ಪ್ಲೋರ್ ಮಾಡೋಣ. ಕಾರಣ ಇಷ್ಟ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಈ ರೈಲ್ವೆ ಸ್ಟೇಷನ್ನು ರಿನೋವೇಷನ್ ಮಾಡ್ಯಾರ ಇವರು. ಗದಗ ಬೆಟಗೇರಿ ರೈಲ್ವೆ ಸ್ಟೇಷನ್ನು ರಿನೋವೇಷನ್ ಮಾಡ್ಯಾರ. ಆ ರಿನೋವೇಷನದ್ದು ಇನಾಗ್ರೇಷನ್ ನಿನ್ನೆ ಇತ್ತು. ಇದು ಮೋಸ್ಟ್ಲಿ ಮಿಲ್ಟ್ರಿ ಏನಾದರೂ ಇರ್ಬೋದು, NCC. ಸೊ ನಿನ್ನೆ ಇನಾಗ್ರೇಷನ್ ಆಗೈತೆ, ಅದು 22ನೇ ತಾರೀಕಿಗೆ ಇನಾಗ್ರೇಷನ್ ಆಗಿತ್ತು. ಸೊ ಇನಾಗ್ರೇಷನ್ ಆಗಿದ್ದಕ್ಕೆ ಸ್ವಲ್ಪ ತುಡಿತಾ ಇರ್ತೈತಿ ಲೋಕಲ್ ಅವ್ರಿಗೆ. ನಮ್ಮದು ರೈಲ್ವೆ ಸ್ಟೇಷನ್ನು ರಿನೋವೇಷನ್ ಆಗೈತಿ, ಅದು ಇನಾಗ್ರೇಷನ್ ಆಗೈತಿ ಅನ್ನೋದನ್ನು ಒಂದು ಸ್ವಲ್ಪ ತುಡಿತಾ ಇರ್ತೈತಿ. ಆ ದೃಷ್ಟಿಕೋನದಿಂದ ಇದೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ಏನೇನು ರಿನೋವೇಷನ್ ಮಾಡಿರ್ಬೋದು ಇವರು, ಮೇಲ್ನೋಟಕ್ಕಷ್ಟ ರಿನೋವೇಷನ್ ಮಾಡ್ಯಾರ ಅಥವಾ ಒಳಗಡೆ ಏನಾದರೂ ಮಾಡ್ಯಾರ, ಅಂದರೆ ಹೊರಗೆಲ್ಲ ತಳಕು ಒಳಗೆಲ್ಲ ಪಳುಕು ಅಂತಾರಲ್ಲ, ಆ ಥರ ಆಯಿತು ಏನಂತ ನೋಡೋಣ. ಸ್ವಲ್ಪ ಇಲ್ಲೇ ಗಿಡ ಹಚ್ಚಾರ, ಇಲ್ಲೇ ಗಿಡ ಹಚ್ಚಿದ್ದು ನೀವು ನೋಡ್ಬೋದು. ಆಮೇಲೆ ಲೈಟಿನ ಕಂಬ, ಅದಾದಮೇಲೆ ಇಲ್ಲಿಂದ ರಿನೋವೇಷನ್ ಸ್ಟಾರ್ಟು. ಕೌಂಟ್ರ್ ನೋಡ್ಕೊಳ್ಳೋಣ. ಐ ಥಿಂಕ್ ಮೇಲ್ನೋಟಕ್ಕೆ ಅಂದ್ರೆ ಹೊರಗಿನ ಒಂದು ನೋಟ ನೋಡಿದಂದ್ರೆ ರೈಲ್ವೆ ಸ್ಟೇಷನ್ ಮುಂಭಾಗ ಮಾತ್ರ ರಿನೋವೇಷನ್ ಮಾಡಿರೋ ಸಾಧ್ಯತೆ ಐತಿ. ಒಳಗೆ ರಿನೋವೇಷನ್ ಮಾಡ್ಯಾರ ಅಂತ ಅನ್ನಿಸ್ತವಲ್ದು. ಏನು ರಿನೋವೇಷನ್ ಅಂತಂದ್ರೆ ಹೊರಗೆಲ್ಲ ತಳಕು ಒಳಗೆಲ್ಲ ಪಳಕು ಅಂತಲ್ಲ, ಆ ಥರ ಆಗಬಾರ್ದು ಅಂತ. ಅಂದರೆ ಹೊರಗಡೆಯಿಂದ ನೋಡೋಕೆ ಹೆಂಗೆ ರೈಲ್ವೆ ಸ್ಟೇಷನ್ನು ರಿನೋವೇಷನ್ ಆಗೈತಿ ಅಂತ ಗೊತ್ತಾಗುತ್ತೆ, ಅದರಂಗೆ ಒಳಗೂ ಸ್ಯಾನಿಟರಿ ಗಿಡ ಗಂಟೆಗಳು ಕಲ್ಲು ಮುಳ್ಳುಗಳು ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ನೋಡ್ಕೋಬೋದು ನೀವು. ಇದೊಂದು ವಿಶೇಷ ಏನಪ್ಪ ಅಂತಂದ್ರೆ ನೋಡಿರಿ, ಒಂದು ಭಾರಿ ಪ್ರಮಾಣದೊಳಗೆ ಧ್ವಜ ಹಾರಾಡಕತ್ತಿ, ಭಾರಿ ಪ್ರಮಾಣದೊಳಗೆ ಒಂದು ಧ್ವಜ ಹಾರಾಡಕತ್ತೈತಿ. ಸೊ ಅಲ್ಲಿಂದ ಇದು ಧನ್ಯವಾದಗಳು ಅಂತ ಹಾಕಿರಲ್ಲ, ಇಲ್ಲಿಂದ ಇದು ಎಂಟ್ರಿ. ಇನ್ನೊಂದ್ಸರಿ ನೀವು ನೋಡ್ಬೋದು. ಸೊ ಆ ಮಟ್ಟಕ್ಕೆ ರಿನೋವೇಷನ್ ಏನು ಅನ್ನಿಸ್ಕೊತಾ ಇಲ್ಲ. APC ವರ್ಕ್ ಆಗೈತೆ ಕಂಪ್ಲೀಟ್. ಔಟ್ಲುಕ್ ಏನೈತಲ್ಲ ಕಂಪ್ಲೀಟ್ಲಿ APC ವರ್ಕ್. ಆ APC ವರ್ಕ್ ಬಿಟ್ರೆ ಬೇರೆದ್ದು ಆ ಮಟ್ಟಕ್ಕೆ ಯಾವುದು ವರ್ಕ್ ಕಾಣವಲ್ದು. ಎಂಟ್ರೆನ್ಸು ಕೌಂಟರ್ 1 2 3. ಪೇಂಟಿಂಗು ಮೇಲೆ ಜಸ್ಟ್ ಕೂತ್ಕೊಳ್ಳೋಣ. ಒಂದು ಒಳ್ಳೆ ಬ್ಯಾನರ್, ಒಂದು ಒಳ್ಳೆ ಬೋರ್ಡು, LED ಬೋರ್ಡು, ಸ್ಟೀಲ್ ಗ್ರಿಲ್ ವರ್ಕ್. ಇದೊಂದು ಸ್ವಲ್ಪ ಹೊಸದು ಅನ್ಸುತ್ತೆ. ಏನು ಹೊರಗೆ ರಿನೋವೇಷನ್ ಆಗೈತಲ್ಲ, ಹೊರಗೇನು ಕ್ಲೀನ್ ಐತಲ್ಲ, ಆ ಕ್ಲೀನ್ನೆಸ್ಸು ಇಲ್ಲಿ ಒಳಗೆ ಕಾಣಲ್ಲ. ನೀವು ಉದಾಹರಣೆ ನೋಡ್ಬೋದು, ಟೈಲ್ಸ್ಗಳು, ಫ್ಲೋರಿಂಗು ಅಷ್ಟು ಕ್ಲೀನ್ ಇಲ್ಲ. ದೆನ್ ಟ್ರ್ಯಾಕ್ಗಳು ನೋಡ್ಬೋದು ನೀವು. ನದಿಗೂ ಇದಕ್ಕೂ ಏನು ವ್ಯತ್ಯಾಸ ಅನ್ಸವಲ್ದು. ಅಪ್ ಟು ಅಲ್ಲಿವರೆಗೂ ನೋಡಿರಿ ನೀವು, ಲಾಸ್ಟ್ ಡೆಡ್ ಐತಲ್ಲ ಅಲ್ಲಿವರೆಗೂ ನೋಡ್ಕೊಂಡ್ರಿ ನೀವು, ಆ ಮಟ್ಟಕ್ಕೆ ಕ್ಲೀನ್ ಅನ್ಸವಲ್ದು. ಕಾಟಾಚಾರಕ್ಕೆ ಮಾಡ್ದಂಗೆ ಆಗಿರ್ತದೆ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ರಿನೋವೇಷನ್ ನನಗೆ ಕಾಣೋವಲ್ದು. ಇಲ್ಲಿ ಮೇಲೆ ಐತಲ್ಲ, ಇದು ಸದ್ಯಕ್ಕೆ ಆ ಮಟ್ಟಕ್ಕೆ ರಿನೋವೇಷನ್ ಕಂಡಿಲ್ಲ. ಆ ಕಡೆ ಕಾಣುತ್ತೆ ಈ ಪೇಂಟಿಂಗ್ ಏನು ಮಾಡ್ಯಾರಲ್ಲ. ಸೊ ಈಗ ಕ್ಲೀನಿಂಗು, ಜಸ್ಟ್ ಕ್ಲೀನಿಂಗ್ ಇವಾಗ. ಎಷ್ಟು ಸಾರಿ ಆದರೂ ನೋಡ್ರಿ ನೀವು ಈ ರೈಲ್ವೆ ಸ್ಟೇಷನ್ನು ಈಗೇನು ಆ ಸೈಡ್ ನೋಡಕತ್ತಿರಲ್ಲ ನೀವು, ಅದು ಹೆಂಗಿದ್ದಿದ್ದು ಹಂಗೈತಿ. ಇವಾಗಾದ್ರೂ ಹಂಗೈತಿ,
1 ವರ್ಷದ ಹಿಂದೆ ನೋಡಿದ್ರೆ ಹಂಗಾಯಿತು, 5 ವರ್ಷದ ಹಿಂದೆ ನೋಡಿದ್ರೆ ಹಂಗಾಯಿತು. ಮೇಂಟೆನೆನ್ಸ್ ಅಂತೀವಲ್ಲ, ಆ ಮೇಂಟೆನೆನ್ಸ್ ಕ್ಲೀನ್ ಬಿಟ್ರೆ ಇದರೊಳಗೆ ವಿಶೇಷ ಕ್ಲೀನ್ನೆಸ್ ಅಂತ ಏನೂ ಅನ್ಸೋದು. ಎಸ್ಕಲೇಟರ್ ಮಾಡ್ಯಾರ, ಚಾಲೂ ಇಲ್ಲ. ಕ್ಲೋಸ್ ಮಾಡಿದ್ದು ನೀವು ನೋಡ್ಬೋದು. ಯಾಕಂದ್ರೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಲ್ಲ, ಪ್ಲಾಟ್ಫಾರ್ಮ್ 2 ಆ್ಯಂಡ್ 3 ಇಲ್ಲ. ಸ್ಟೇರ್ ಒಂದು ಹಳೆದ ಸ್ಟೇರು ರಿನೋವೇಷನ್ ಆಗೈತೆ, ಅಂದ್ರೆ ರೀಪೇಂಟಿಂಗು. ಇದು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ರೈಲ್ವೆ ಏನೈತಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ದಿಂದ ಅದರ ಅಂಡರ್ ಒಳಗೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡರ್ ಒಳಗೆ ಇವೆಲ್ಲ ವರ್ಕ್ ಆಗ್ತಾವೆ. ಸೊ ಹೀಗಾಗಿ ಇದು ಸ್ವಲ್ಪ ಸ್ಟೀಲ್ ವರ್ಕ್ ಐತಲ್ಲ, ಕಬ್ಬಿಣದ್ದು, ಇದೆಲ್ಲ ಪರ್ಫೆಕ್ಟ್ ಆಗಿರ್ತೈತಿ, ನೀಟಾಗಿರ್ತೈತಿ. ಅದು ಬಿಟ್ಟರೆ ಇವೆಲ್ಲ ಸಿವಿಲ್ ವರ್ಕ್ಗಳು, ಈ ಕಲ್ಲು ಹಾಕಿದ್ದಾಗ್ಬೋದು, ಈ ಸಾದಾ ತಗಡ್ ಆಗ್ಬೋದು, ಇಲ್ಲೆಲ್ಲ ಈ ಸಿಮೆಂಟ್ ವರ್ಕು ಇಲ್ಲೆಲ್ಲ ನೋಡ್ಬೋದು. ಇದೆಲ್ಲ ಸಿವಿಲ್ ವರ್ಕ್ ಅಂದ್ರೆ ಹೊರಗಡೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಸೊ ಆ ಕೊಟ್ಟಿರೋ ಕಾಂಟ್ರಾಕ್ಟು ಅಷ್ಟು ಸುಪೀರಿಯರ್ ಕ್ವಾಲಿಟಿ ವರ್ಕ್ ಇರಲ್ಲ. ಲಿಫ್ಟ್ ಮಾಡಿದರೂ ಇನ್ನೂ ವರ್ಕಿಂಗ್ ಇಲ್ಲ, ಅಂದರೆ ಸ್ಟಾರ್ಟ್ ಮಾಡಿಲ್ಲ. ಮೋಸ್ಟ್ಲಿ ಪ್ಯಾಸೆಂಜರ್ಸ್ಗೆ ಅಂತಂದ್ರೆ ಸ್ಪೆಸಿಫಿಕ್ಕಾಗಿ ಇವರು ಅಂಗವಿಕಲರಿಗೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ರೋಗಿಗಳಿಗೆ ಈ ಥರ ಏನಾದರೂ ಮಾಡ್ಯಾರೋ ಏನೋ ಕಾಮನ್ ಮಾಡ್ಯಾರೋ ಗೊತ್ತಿಲ್ಲ. ಕಾಮನ್ ಮಾಡಿದ್ರೆ ಒಳ್ಳೆಯದು. ಸೊ ಈ ಕೆಲಸ ನೋಡಿದ್ರಂದ್ರೆ ಇನ್ನೂ ಸಿವಿಲ್ ವರ್ಕ್ ಐತಿ ಅಂತ ಅನ್ಸುತ್ತೆ. ಕಂಪ್ಲೀಟ್ ಕೆಲಸ ನೋಡಿದ್ರೆ ಅಷ್ಟು ಇಲ್ಲಿಂದ ಅಲ್ಲಿವರೆಗೂ ನೋಡಿದ್ರಂದ್ರೆ, ಇದೆಲ್ಲ ನೋಡಿದರೆ ಇನ್ನೂ ಸಿವಿಲ್ ವರ್ಕ್. ಈ ರೈಲ್ವೆ ಸ್ಟೇಷನ್ ಏನು ವಿಶೇಷ ಅಲ್ಲ, ಇಲ್ಲೇ ಉಗುಳಿದ್ದು ಐತಿ, ಹೊಲಸು ಮಾಡಿದ್ದೂ ಐತಿ. ನಥಿಂಗ್. ಆ ಮಟ್ಟಕ್ಕೆ ಎಕ್ಸ್ಪ್ಲೋರ್ ಮಾಡೋ ಥರ ಒಂದು ವಿಶೇಷವಾಗಿ ನನಗಿಲ್ಲೇನು ಕಂಡಿಲ್ಲ. ನಾಟ್ ಬ್ಯಾಡ್. ಆ ತೊಳಕಿನ ಬಗ್ಗೆ ಏನೂ ಮಾತಾಡೋದ್ರಾಗ ಅರ್ಥ ಇಲ್ಲ. ತಳಕಿನ ಬಗ್ಗೆ ಮಾತಾಡಬೇಕಾತಂದ್ರೆ APC ವರ್ಕ್ ಆಗೈತಿ, ಹೆವಿ APC ವರ್ಕ್ ಆಗೈತಿ. ಬಟ್ ಆ ಮಟ್ಟದ್ದು ಒಂದು ಗುಣಮಟ್ಟ ಐತಂತ ಅನಿಸಿಲ್ಲ ನನಗೂ APCದು. ಬಹುಶಃ ಒಂದು 5 ವರ್ಷ ಅನ್ನೋದ್ರೊಳಗೆ ಅದು ಮತ್ತೆ ಸರ್ವಿಸಿಗೆ ಮೇಂಟೆನೆನ್ಸಿಗೆ ಡೆಫಿನೆಟ್ಲಿ ಮೇಂಟೆನೆನ್ಸಿಗೆ ಬರುತ್ತೆ. ಈಗೇನು ನೋಡಕತ್ತಿರಲ್ಲ ನೀವು ಮುಂಭಾಗ, ಆ ಮುಂಭಾಗದೊಳಗೆ NCC ಅವ್ರು ನಿಂತಾರೆ. ಅವ್ರದ್ದೇನೋ ಕ್ಯಾಂಪ್ ಇರ್ಬೋದು ಅಥವಾ ಮಿಲಿಟ್ರಿಗೆ ಏನಾದರೂ ಹೋಗ್ಬೋದು ಸಪೋರ್ಟ್ ಮಾಡೋದಕ್ಕೆ. ಆದ್ರೆ ನಿಮಗೆ ಇಲ್ಲಿ ಸ್ಮೆಲ್ ಬರಾಕತ್ತಿ ತಾನೆ, ಹಂಗೆ ಸ್ಮೆಲ್ ಬರ್ತದೆ. ನನಗೆ ಬರಾಕತ್ತೈತಿ, ಹೆವಿ ಸ್ಮೆಲ್ ಐತಿ. ಯಾಕೆ ಸ್ಮೆಲ್ ಅಂತಂದ್ರೆ ಈ ಪ್ರಯಾಣಿಕರು ಅದರಲ್ಲ, ದಂಡ ಕಟ್ಕೊಂಡು ಬರ್ತಾರಲ್ಲ, ಈ ಪ್ರಯಾಣಿಕರು ಇಲ್ಲಿ ಇವರೇನು ಜನರು ನಿಂತಾರಲ್ಲ, ಇಲ್ಲೇ ಊಟ ಕೂಡ್ತಾರೆ. ಇಲ್ಲಿಂದ ಹಿಡಿದು ಅಪ್ ಟು ಅಲ್ಲೇನೈತಲ್ಲ ಅಲ್ಲಿವರೆಗೂ ಊಟ ಮಾಡ್ಕೊತ ಕೂಡ್ತಾರೆ. ಲಾಸ್ಟ್ ಏನು ಬೋರ್ಡ್ ಕಾಣುತ್ತಲ್ಲ, ಅಲ್ಲಿ ಲಾಸ್ಟ್ ಪಾಯಿಂಟ್ ಬೋರ್ಡ್, ಅಲ್ಲಿವರೆಗೂ ಊಟ ಮಾಡ್ಕೋತ ಕೂಡ್ತಿರ್ತಾರೆ ಪ್ರಯಾಣಿಕರು. ಹೀಗಾಗಿ ಇದು ಭಾಳ ಸ್ಮೆಲ್ ಐತಿ. ಇದೆಲ್ಲ NCC ಗದಗ. ಅದು ಕ್ಲೀನ್ ಇಲ್ಲ. ನಾನು ಆಗಲೇ ಹೇಳಿದ್ಮೇಲೆ ನಿಮಗೆ, ಎಲ್ಲರೂ ಊಟ ಮಾಡ್ತಾರೆ, ಇಲ್ಲಿ ಬಂದು ಸೈಡಿಗೆ ದಂಡ ಕಟ್ಕೊಂಡು ಬಂದು ಊಟ ಮಾಡ್ತಾರೆ. ಊಟ ಮಾಡಿ ಎಲ್ಲ ಇಲ್ಲೇ ಚೆಲ್ತಾರೆ. ಇದು ಏನು ಕ್ಲೀನ್ ಅಂತ ಆ್ಯಂಗಲ್ದಿಂದೂ ನನಗೆ ಅನ್ಸವಲ್ದು. ಪ್ಲಾಟ್ಫಾರ್ಮ್ 2 ಆ್ಯಂಡ್ 3 ಅಲ್ಲೂ ಕ್ಲೀನ್ ಅನ್ಸೋದು. ಇದೆಲ್ಲ ಟ್ರ್ಯಾಕ್ ನೋಡ್ಕೋಬೋದು ನೀವು, ಏನೂ ಕ್ಲೀನ್ ಇಲ್ಲ, ಯಾವುದೇ ರೀತಿಯಿಂದ ಕ್ಲೀನ್ ಅನ್ಸೋದು. ಅಂದರೆ ಮೇಂಟೆನೆನ್ಸ್ ಬೇಕು ಅಂತ ಇದು ಸ್ವತಃ ರೈಲ್ವೆ ಸ್ಟೇಷನ್ ಹೇಳಕತ್ತೈತಿ. ನನಗೆ ಮೇಂಟೈನ್ ಮಾಡಿರಿ, ಮೇಂಟೆನೆನ್ಸ್ ಬೇಕು. ಆಗಲೇ ಹೇಳಿದ್ನಲ್ಲ, ಈ ಥರ ದಂಡು ಕಟ್ಕೊಂಡ್ಬರ್ತಾರಂಥೇಳಿ. ಈ
ಈ ದಂಡು ಏನು ಮಾಡುತ್ತೆ, ಇವರು ರಾತ್ರಿನೂ ಬರ್ತಾರೆ, ಹಗಲಿನೂ ಬರ್ತಾರೆ, ಮಿಡ್ ನೈಟ್ ಏನು ಟ್ರೈನ್ ಇರ್ತಾವಲ್ಲ ಆ ಟ್ರೈನ್ ಒಳಗೆ ಹೋಗೋದಕ್ಕಂತೇಳಿ ಬರ್ತಾರೆ, ಬುತ್ತಿ ಕಟ್ಕೊಂಡು ಬಂದಿರ್ತಾರೆ, ಇಲ್ಲೇ ಕುಂತು ಊಟ ಮಾಡ್ತಾರೆ. ಊಟ ಮಾಡಿದ ಮೇಲೆ ಇಲ್ಲೇನೈತಲ್ಲ ಇಲ್ಲೆಲ್ಲ ಚೆಲ್ಲಿ ಬಿಡ್ತಾರೆ. ಈ ಟ್ರ್ಯಾಕ್ ಕಾಣ್ತಾವಲ್ಲ ಈ ಟ್ರ್ಯಾಕಿಗೆ ಚೆಲ್ಲಿ ಬಿಡ್ತಾರೆ. ಚೆಲ್ಲಿದ್ದು ಭಾರಿ ಸ್ಮೆಲ್ ಬರಾಕತ್ತೈತೆ, ಅದು ಹಳಸಿದ್ದು ಸ್ಮೆಲ್ ಬರಾಕತ್ತೈತಿ, ವಿಪರೀತ ಸ್ಮೆಲ್ ಐತಿ. ಹೆಚ್ಚು ಕಡಿಮೆ ಇಲ್ಲಿನೂ ಸ್ವಲ್ಪ ಚೆಲ್ಲಾರ, ಆದರೆ ಇಲ್ಲಿ ಚೆಲ್ಲಿದ್ರೆ ಯಾರಾದರೂ ಡಿಪಾರ್ಟ್ಮೆಂಟ್ನವ್ರು ಬೈತಾರೋ ಏನೋ ಅಂಥೇಳಿ ಆ ಸೈಡು ಪೂರ್ತಿ ಚೆಲ್ಲಿಬಿಟ್ಟಾರೆ. ಈ ಒಂದು ಮೇಂಟೆನೆನ್ಸ್ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಒಂದು ರೈಲ್ವೆ ಸ್ಟೇಷನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಕ್ಲೀನ್ನೆಸ್ ಬಗ್ಗೆ. ರಿನೋವೇಷನ್ ಆಗಿದ್ದು ಒಂದು, ಆಗಿರೋ ರಿನೋವೇಷನ್ನ ಇನಾಗ್ರೇಷನ್ ಆಗಿರೋದು ಇನ್ನೊಂದು. ಈ ಒಂದು ಪುಳಕ ಈ ಲೋಕಲ್ ಜನರ ಹತ್ರ ಇರ್ತೈತಿ. ಅಂದ್ರೆ ನಮ್ಮ ರೈಲ್ವೆ ಸ್ಟೇಷನ್ನು ರಿನೋವೇಷನ್ ಆಗೈತಿ, ಇನ್ನೊಮ್ಮೆ ಇನಾಗ್ರೇಷನ್ ಆಗೈತಿ, ಏನು ಡಿಫ್ರೆನ್ಸು ಮೊದಲಿಗೂ ಈಗ ರಿನೋವೇಷನ್ ಆಗಿ ಇನಾಗ್ರೇಷನ್ ಆಗಿದ್ದಕ್ಕೂ ಏನು ಡಿಫ್ರೆನ್ಸು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂಥೇಳಿ ಜಂಕ್ಷನ್ ಬೋರ್ಡ್ ಬರ್ತಲ್ಲ, ಈ ಬೋರ್ಡ್ವರೆಗೂ ನಿಮಗೆ ತೋರಿಸೋ ಪ್ರಯತ್ನ ಮಾಡೀನಿ. ಮೇಂಟೆನೆನ್ಸ್ ಯಾವುದೂ ಮೇಂಟೆನೆನ್ಸ್ ಮಾಡಿಲ್ಲ. ಇಲ್ಲೆಲ್ಲ ನೋಡಿದ್ರಂದ್ರೆ ಸಾಕಷ್ಟು ಕೊಚ್ಚೆ ಐತಿ. ಇಲ್ಲೆಲ್ಲ ಕೀಡುಗಳು, ಜೀವ ಜಂತುಗಳು ಯಾವುದು ಕ್ಲೀನ್ ಇಲ್ಲ. ಸೊ ಹ್ಯಾಸ್ ಇಟ್ ಈಸ್ ತೋರಿಸೋ ಪ್ರಯತ್ನ ಮಾಡೀನಿ. ನಾನು ನಿಮ್ಮ ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರೆ ಹೋಗ್ಬೋದು ಅಂತ ಹೇಳ್ತಾ, ಇದು ಎಕ್ಸಿಟ್, ರೈಲ್ವೆ ಎಕ್ಸಿಟು ಅಪ್ ಟು ಇಲ್ಲಿವರೆಗೂ. ಅಂದರೆ ಎಂಟ್ರೆನ್ಸ್ದಿಂದ ಹಿಡಿದು ಎಕ್ಸಿಟ್ ಅಂದರೆ ಇದು ಅಡ್ಡದಾರಿ ಅಂತೀವಲ್ಲ, ಇದು ಅಡ್ಡದಾರಿ, ಆ ಸೈಡ್ ಹೋಗೋ ಅಡ್ಡದಾರಿ ಅಪ್ ಟು ಇಲ್ಲಿವರೆಗೂ ತೋರಿಸಿದೆ. ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರೆ ನೀವು ಹಂಚ್ಕೋಬೋದು. ಥ್ಯಾಂಕ್ ಯು, ಬಾಯ್. ಆ್ಯಂಡ್ ಹೆಮ್ಮೆಯ ರಾಷ್ಟ್ರೀಯ ರೈಲ್ವೆ, ಹೆಮ್ಮೆಯ ಭಾರತ ದೇಶದ ರೈಲ್ವೆ.